ನಮ್ಮ ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ. ಆ ರೀತಿಯ ಅಕ್ರಮವಾಗಿ ಬಂದಂತ ಬಾಂಗ್ಲಾ ಆ ರಾಷ್ಟ್ರಕ್ಕೆ ತಳ್ಳುವಂತ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಲೇಬೇಕು. ಆ ರೀತಿಯ ಒಂದು ಜನಾಂದೋಲನ ಈ ಒಂದು ರಾಜ್ಯದಲ್ಲಿ ಈ ರೀತಿಯ ನಾವು ಗಟ್ಟಿತನವನ್ನು ನಾವು ನಮ್ಮ ಪಟ್ಟಣದ ಬಾಂಗ್ಲಾ ಎನ್ನುವಂತಹ ಇಸ್ಲಾಮನ್ನೇ ಭಯೋತ್ಪಾದನೆ ರಾಷ್ಟ್ರ ರಚನೆ ಆದಾಗ ಅಲ್ಲಿಯ ಜನರಿಗೆ ತಿನ್ನಕ್ಕೆ ಕೂಳಿಲ್ಲದಾಗ ಇಸ್ಲಾಮಿನ ಸಂಸ್ಥಾಪಕರು ಶ್ರೀಪಾದರು ಜಗತ್ತಿನಲ್ಲಿ ಭಿಕ್ಷೆಯನ್ನ ಬೇಡಿ ಇಸ್ಕಾನಿನ ಹೆಸರಿನಲ್ಲಿ ಬಾಂಗ್ಲಾದೇಶದ ಜನರಿಗೆ ಊಟವನ್ನು ಕೊಡುತ್ತವರು. ಇಸ್ಕಾನ್ ಸಂಸ್ಥೆ ಬಾಂಗ್ಲಾದೇಶದ ಬಡವರಿಗೆ ಅನ್ನವನ್ನ ಕೊಟ್ಟಂತವರು, ವಿದ್ಯೆಯನ್ನ ಕೊಟ್ಟಂತವರು ಹೊರಟಿದ್ದಾರೆ. ಇದನ್ನ ಖಂಡಿಸುತ್ತಾ ನಾವು ಇವತ್ತಿನ ಸಭೆಯಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಸರ್ಕಾರ ಪತ್ರ ಬರೆಯುವುದರ ಮೂಲಕವಾಗಿ ನಮಗೆ ನ್ಯಾಯವನ್ನ ಕೊಡಿಸಬೇಕು ಹಿಂದೂಗಳಿಗೆ ಅನ್ನುವ ಭಯೋತ್ಪಾದನಾ ಕೇಂದ್ರಗಳಂತ ಗುರುತಿಸಿರೋದು ಅದು ನೋವಿನ ಸಂಗತಿಯಾಗಿರುವಂತದ್ದು. ಇವತ್ತು ಪ್ರತಿಯೊಬ್ಬರು ವಿಶ್ವಸಂಸ್ಥೆಯ ಮೂಲಕ ಅವರಿಗೆ ಒಂದು ಈ ಶಾಂತಿ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಆದ್ರೆ ಅದು ಪ್ರತ್ಯೇಕ ಆದ್ಮೇಲೆ ಅಲ್ಲಿ ಭಾರತೀಯರಿಗೆ ಮತ್ತೆ ಹಿಂದೂಗಳಿಗೆ ರಕ್ಷಣೆ ಇದನ್ನ ನಾವು ಮಾಹಿತಿಯನ್ನ ರವಾನಿಸಬೇಕಾಗಿದೆ. ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಬಂಧುಗಳು ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಹಿಂದೂ ಹಿತರಕ್ಷಣಾ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂಥ ಹಿಂದೂಗಳ ಮೇಲಿನ ದೌರ್ಜನ್ಯ ಮತ್ತು ಇಸ್ಕಾನ್ ಸ್ವಾಮೀಜಿಗಳ ಮೇಲೆ ನಡೆದಿರ್ತಕ್ಕಂತಹ ಹಲ್ಲೆ ಮತ್ತು ಬಂಧನವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಿಂದೂಗಳು, ದೇಶಭಕ್ತಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತೆ ನಮ್ಮ ಜೊತೆಯಲ್ಲಿ ಇನ್ನಷ್ಟು ಸಂಖ್ಯೆಯನ್ನು ಸೇರಿಸುವ ಮುಖಾಂತರ ಬಾಂಗ್ಲಾದಲ್ಲಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ಅನ್ನೋಂಥ ವಿನಂತಿಯನ್ನ ಮಾಡ್ತಾ ಈ ಒಂದು ಪ್ರತಿಭಟನಾ ಸಭೆಯನ್ನು ಮುಕ್ತಾಯವನ್ನು ಮಾಡ್ತಾರೆ. ಭಾರತ್ ಮಾತಾ ಕಿ ಧ್ವಜಗಳನ್ನು ಇಸ್ಕೊಂಡಿರೋರು ಬನ್ನಿ ಇಲ್ಲಿ ಎಲ್ಲ ಬರಂಗ ಅಲ್ಲಿರುವಂತ ಪೊಲೀಸ್ ಶಸ್ತ್ರಾಸ್ತ್ರಗಳನ್ನ ಕಸಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಇತ್ತೀಚಿನ ವರ್ಷದಲ್ಲಿ 2-3 ವರ್ಷದ ಹಿಂದೆ ಕೇಂದ್ರ ಸರ್ಕಾರದ ಒಂದು ರೈತ ಮಸೂದೆಯನ್ನು ವಾಪಸ್ ಪಡೆಯಬೇಕು ಅಂತ ಹೇಳಿ ರೈತ ಚಳುವಳಿಯ ಹೆಸರಿನಲ್ಲಿ ಕೆಂಪು ಕೋಟೆಗೆ ನುಗ್ಗಿದ ಒಂದು ಘಟನಾವಳಿಗಳನ್ನು ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ.
ಇದು ಯಾವುದು ಅಚಾನಕ್ ಅಲ್ಲ. ಯಾವ ಘಟನಾವಳಿಗಳು ಮೊನ್ನೆ ಬಾಂಗ್ಲಾದೇಶದಲ್ಲಿ ನಡೆದವು ಆ ಘಟನಾವಳಿಗಳು ಇಲ್ಲೂ ಘಟಿಸ್ತಾ ಇದ್ದಾವೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಬೆಂಕಿ ಕೊಟ್ಟವ್ರು ಯಾರು? ಪೊಲೀಸ್ ಸ್ಟೇಷನ್ ಒಳಗಡೆ ಇದ್ದ ವಾಹನಗಳಿಗೆ ಬೆಂಕಿಯನ್ನ ಕೊಟ್ಟರು. ಅದನ್ನ ಕೊಡುವುದರ ಮುಖಾಂತರ ನಾವು ಯಾವ ಜಮಾತೆ ಇಸ್ಲಾಮಿ ಅನ್ನುವಂತ ಒಂದು ಮೂಲಭೂತವಾದ ಇಸ್ಲಾಮಿಕ್ ಸಂಘಟನೆ ಇಲ್ಲಿರುವ ಸೈನ್ಯ ಮಾಡಲ್ಲ. ಹಾಗಾಗಿ ಈ ರೀತಿಯ ಘಟನಾವಳಿಗಳು ಭಾರತದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮಟ್ಟ ಹಾಕುವಂತ ಶಕ್ತಿ, ಆಂತರಿಕ ಸುರಕ್ಷತೆಯನ್ನು ಕಾಪಾಡುವಂತ ಶಕ್ತಿ ನಮ್ಮ ಪೊಲೀಸ್ ಇಲಾಖೆಗಿದೆ. ಅವರು ಯಾರು ಕೂಡ ರಾಷ್ಟ್ರದ್ರೋಹಿಗಳ ಒಟ್ಟಿಗೆ ಕೈಯನ್ನ ಜೋಡಿಸಲ್ಲ. ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳು ಅದನ್ನ ಬಾಂಗ್ಲಾದೇಶದ ನಿರ್ಮಾಣಕ್ಕೆ ಕಾರಣ ಆಗಿದ್ದು ಅದು ಭಾರತದ ಸೈನ್ಯ. ಇವತ್ತು ಅಲ್ಪಸಂಖ್ಯಾತ ಹಿಂದೂಗಳು ಈ ಸಭೆಯ ಮುಖಾಂತರ ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ. ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನು ಹಾಕಿದ್ರು, ಗಂಗೆಯನ್ನ ಎತ್ತಿದ್ರು, ಹಿಂದೂಗಳ ಮೇಲೆ ಅತ್ಯಾಚಾರವನ್ನ, ಹತ್ಯೆಗಳನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಕೂಡ ಒಂದಷ್ಟು ರಾಜಕಾರಣಿಗಳು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು. ಏನು ಬಾಂಗ್ಲಾದೇಶದಲ್ಲಿ ನಡೆದಿದೆ ಅದು ಭಾರತದಲ್ಲೂ ನಡೀಬಹುದು ಅಂತ ಹೇಳಿಕೆ ಕೊಟ್ಟಂತವ್ರು ಯಾರು?